ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತುಂಬಾ ಕಡಿಮೆ ಬಜೆಟಲ್ಲಿ ಕಾಶಿ ಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕಾಶಿಯನ್ನು ಸುಲಭವಾಗಿ ಹಾಗೆ ಕಡಿಮೆ ಬಜೆಟಲ್ಲಿ ತಲುಪೋದು ಹೇಗೆ, ಎಲ್ಲಿ ಉಳ್ಕೊಳ್ಬೇಕು, ಹಾಗೆ ಕಾಶಿಯ ಅಕ್ಕಪಕ್ಕದಲ್ಲಿ ನೋಡಲೇಬೇಕಾದಂತಹ ಸ್ಥಳಗಳು ಯಾವ್ದ್ಯಾವುದು, ಕಾಶಿಯಲ್ಲಿ ನೀವು ಟ್ರೈ ಮಾಡಲೇಬೇಕಾದಂಥ ತಿಂಡಿ ತಿನಿಸುಗಳು ಯಾವ್ದ್ಯಾವುದು, ಶಾಪಿಂಗ್ ಏನೆಲ್ಲ ಮಾಡ್ಬೋದು, ಹಾಗೆ ಯಾವುದ್ರ ಬಗ್ಗೆ ನೀವು ಎಚ್ಚರ ವಹಿಸಬೇಕು, ಎಲ್ಲದ್ರ ಬಗ್ಗೆ A to Z ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಮ್ಮ ಹಿಂದೂಗಳಿಗೆ ಕಾಶಿ ಅಂತ ಅಂದರೆ ಬರೀ ಅದೊಂದು ಜಾಗ ಅಲ್ಲ, ಅದೊಂದು ಧಾರ್ಮಿಕ ಕ್ಷೇತ್ರ. ಹಿಂದೂ ಆಗಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಸಾಯೋ ಅಷ್ಟರಲ್ಲಿ ಒಂದು ಸಲನಾದರೂ ಕಾಶಿಯನ್ನು ನೋಡಬೇಕು, ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಇನ್ನು ಈ ಒಂದು ಕ್ಷೇತ್ರಕ್ಕೆ ಕೇವಲ ಕಾಶಿ ಅಂತ ಮಾತ್ರನೇ ಅಲ್ಲದೆ ವಾರಣಾಸಿ, ಬನಾರಸ್ ಹಾಗೆ ಮಹಾ ಸ್ಮಶಾನ ಅಂತಲೂ ಕೂಡ ಕರೀತಾರೆ. ಜೀವನದಲ್ಲಿ ಒಂದ್ಸಲನಾದರೂ ಕಾಶಿ ನಗರಕ್ಕೆ ಬಂದು ಇಲ್ಲಿ ಹರಿಯುವಂಥ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದ್ರೆ ಆ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಈ ಕಾಶಿಗೆ ಹೋಗೋದಕ್ಕೆ ಹಂಬಲಿಸೋದು. ತುಂಬ ವರ್ಷಗಳ ಹಿಂದೆ ವಯಸ್ಸಾದ ಮೇಲೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನೆಲ್ಲ ನೋಡಿದ ನಂತರ ಕಾಶಿ ಯಾತ್ರೆನ ಕೈಗೊಳ್ತಾ ಇದ್ರು. ಯಾಕಂದರೆ ತುಂಬಾ ದೂರ ಇದೆ, ಹೋಗಿ ಬರೋದು ಕಷ್ಟ, ಹೋದವ್ರು ಒಂದ್ಸಲ ಬರ್ತಾರೋ ವಾಪಸ್ ಇಲ್ವೋ ಅನ್ನೋ ಒಂದು ನಂಬಿಕೆನೇ ಇರಲಿಲ್ಲ. ಹಾಗಾಗಿ ಆದರೆ ಈಗ ಹಾಗೇನಿಲ್ಲ, 2 ಗಂಟೆಗಳಲ್ಲೆಲ್ಲ ನೀವು ವಾರಣಾಸಿನ ತಲುಪಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಮಾರನೇ ದಿವಸನೇ ವಾಪಸ್ ಬೆಂಗಳೂರಿಗೆ ಬಂದುಬಿಡ್ತೀರಾ. ಮದುವೆ ಆಗಿ ಮಕ್ಕಳಾದ್ಮೇಲೆ ಕಾಶಿ ಯಾತ್ರೆ ಮಾಡಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ಖಂಡಿತ ಮದುವೆ ಆಗಿ ಮೊಮ್ಮಕ್ಕಳಾಗೋವರೆಗೂ ಕೂಡ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕಾಶಿನ ನಿಮ್ಮ ಕೈಕಾಲು ಗಟ್ಟಿ ಇದ್ದಾಗೆ ನೋಡಿದ್ರೇ ಒಳ್ಳೆಯದು ನನ್ನ ಪ್ರಕಾರ. ಜೀವನ ಅಂದರೆ ಏನು, ವಾಸ್ತವತೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಕಾಶಿಗೆ ಹೋಗಿ ಬಂದರೆ. ಹಾಗೆ ನಿಮಗೆ ದೇವರ ಹತ್ರ ಕನೆಕ್ಷನ್ ಇನ್ನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಕಾಶಿಗೆ ಒಂದು ಸಲ ಹೋಗ್ಬಿಟ್ಟು ಬಂದಮೇಲೆ. ಇನ್ನು ಕಾಶಿಲೇ ಬಂದು ಯಾರಾದರೂ ಸತ್ತರೆ ಅಂಥವ್ರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಜೊತೆಗೆ ಯಾರು ಕಾಶಿಯಲ್ಲಿ ಸಾಯ್ತಾರೋ ಅಂಥವರ ಕಿವಿಯಲ್ಲಿ ಸ್ವತಃ ಶಿವ ಬಂದು ಸತ್ತವರ ಕಿವಿಯಲ್ಲಿ ಮೋಕ್ಷದ ಮಂತ್ರವನ್ನು ಹೇಳ್ತಾನೆ ಅಂತ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ತುಂಬ ವಯಸ್ಸಾದಂಥವರು ಕೆಲವರು ಕಾಶಿಗೆ ಹೋಗಿ ಅಲ್ಲೇ ಇದ್ದು ತಮ್ಮ ಕೊನೆಯ ಕ್ಷಣಗಳನ್ನು ಕಳೆಯೋದಕ್ಕೆ ಬಯಸ್ತಾರೆ. ಹಾಗೆ ಯಾರು ಈ ಕಾಶಿ ಕ್ಷೇತ್ರದಲ್ಲಿ ಮರಣವನ್ನು ಹೊಂತಾರೋ ಅಥವಾ ಅವರ ಪಿತೃ ಕಾರ್ಯಗಳನ್ನು ಈ ಕ್ಷೇತ್ರದಲ್ಲಿ ನಡೆಸಲಾಗುತ್ತೋ ಅಂಥವರಿಗೆ ಪುನರ್ಜನ್ಮ ಅಥವಾ ಮರುಜನ್ಮ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ. ಈ ಜನ್ಮಗಳಲ್ಲೇ ಕೊನೆ ಜನ್ಮ ಅಂತಂದರೆ ಅದು ಮಾನವ ಜನ್ಮ. ಮಾನವನಾಗಿ ನಾವು ಹುಟ್ಟಿದ ಮೇಲೆ 7 ಜನ್ಮಗಳಿರುತ್ತೆ. ಒಂದ್ಸಲ ನಾವು ಸಾವನ್ನಪ್ಪದ ಮೇಲೆ ಮತ್ತೆ ನಮ್ಮ ಆತ್ಮ ಇನ್ನೊಂದು ಜೀವವನ್ನು ಪಡ್ಕೊಂಡು ಮರುಜನ್ಮ ಅನ್ನೋದು, ಪುನರ್ಜನ್ಮ ಅನ್ನೋದು ಏನಿರುತ್ತೆ ಆ ರೀತಿ ಈ ಕಾಶಿ ಕ್ಷೇತ್ರದಲ್ಲಿ ಸತ್ತವರಿಗೆ ಇರೋದಿಲ್ಲ ಅಂತ ಹೇಳ್ತಾರೆ. ಬನ್ನಿ ಹಾಗಿದ್ರೆ ಮೊದಲಿಗೆ ಶಿವನ ಊರಾದಂತಹ ಕಾಶಿಗೆ ತಲುಪೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನಿಮಗೆ 2 ಆಪ್ಷನ್ ಇದೆ ಕಾಶಿಯನ್ನು ತಲುಪೋದಕ್ಕೆ, ಒಂದು ಟ್ರೈನಲ್ಲಿ ಹಾಗೆ ಒಂದು ಫ್ಲೈಟಲ್ಲಿ. ಬಜೆಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತ ಅಂದರೆ ಟ್ರೈನ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಕಡಿಮೆ ಬಜೆಟಲ್ಲಿ ನೀವು ವಾರಣಾಸಿಯನ್ನು ತಲುಪ್ಬೋದು. ಬೆಂಗಳೂರಿಂದ ಅಂದರೆ ಯಶವಂತಪುರ ಅಥವಾ ಮೆಜೆಸ್ಟಿಕ್ಕಿಂದ ಹೊರಡೋವಂಥ ಟ್ರೈನ್ಗಳು ಒಂದು 4-5 ಟ್ರೈನ್ಗಳಿದೆ. ವೀಕ್ಲಿ ಟ್ರೈನ್ಗಳು ಕೂಡ ಇದೆ, ಹಾಗೆ ಡೈಲಿ ಟ್ರೈನ್ಗಳು ಕೂಡ ಇದೆ. ನಾನು ಆ ಟ್ರೈನ್ಗಳ ಡೀಟೇಲ್ಸು ಹಾಗೆ ಟ್ರೈನ್ ನಂಬರ್ಸ್ನೆಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಚೆಕ್ ಮಾಡಿ ಟಿಕೆಟ್ನ ಬುಕ್ ಮಾಡಿಕೊಂಡು ಆನಂತರ ನೀವು ಕಾಶಿಗೆ ಹೊರಡ್ಬೋದು. ಬೆಂಗಳೂರಿಂದ ನಿಮಗೆ ಕಾಶಿಯನ್ನು ತಲುಪೋದಕ್ಕೆ ಸುಮಾರು 40 ಗಂಟೆಗಳ ಟ್ರೈನ್ ಪ್ರಯಾಣವನ್ನು ನೀವು ಮಾಡಬೇಕಾಗತ್ತೆ. ಹಾಗಾಗಿ ಆದಷ್ಟು ನೀವು ಸ್ಲೀಪರ್ ಕೋಚನ್ನು ಅಥವಾ AC ಕೋಚ್ಗಳನ್ನು ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಸುಮಾರು 1.5-2 ದಿನಗಳ ಕಾಲ ನೀವು ಟ್ರೈನಲ್ಲೇ ಪ್ರಯಾಣವನ್ನು ಮಾಡಬೇಕಾಗತ್ತೆ ಒಂದು ಸೈಡು. 1 ಅಥವಾ 2 ತಿಂಗಳು ಮುಂಚೆನೇ ನೀವು ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಯಾವ ಸೀಟ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಟ್ರೈನ್ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳೋದಾದರೆ ನೀವು ಸ್ಲೀಪರ್ ಸೆಲೆಕ್ಟ್ ಮಾಡ್ಕೊತೀರೋ ಅಥವಾ AC ಕೋಚ್ ಸೆಲೆಕ್ಟ್ ಮಾಡ್ಕೊತೀರೋ ಅದ್ರ ಮೇಲೆ ಟಿಕೆಟ್ ಪ್ರೈಸ್ ಡಿಸೈಡ್ ಆಗುತ್ತೆ. ಸ್ಲೀಪರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ AC ಕೋಚಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. 3rd AC, 2 AC, ಫಸ್ಟ್ AC ಅಂತ ಇರುತ್ತೆ. 3rd ACಲಿ ಕಡಿಮೆ ಇರುತ್ತೆ, 2nd ACಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ರೀತಿ ಸ್ಲೀಪರ್ ಅಥವಾ 3rd ACಲಿ ನೀವು ಹೋಗ್ತೀರಾ ಅಂತ ಅಂದರೆ 1,000ದಿಂದ 2,000 ಒಳಗಡೆನೆ ನಿಮಗೆ ಟ್ರೈನ್ ಟಿಕೆಟ್ ಆಗೋಗುತ್ತೆ ಒಂದು ಸೈಡು. ಟ್ರೈನಲ್ಲಿ ತುಂಬ ಲಾಂಗ್ ಜರ್ನಿ ಆಗುತ್ತೆ, ಅಷ್ಟೆಲ್ಲ ಟೈಮ್ ಇಲ್ಲ ನಮಗೆ. ಬೇಗ ಹೋಗಿ ಬೇಗ ಬರಬೇಕು ಅಂದರೆ ಫ್ಲೈಟ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಆದರೆ ಆಬ್ವಿಯಸ್ಲಿ ಫ್ಲೈಟ್ ಅಂತ ಅಂದಮೇಲೆ ಪ್ರೈಸು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ.
ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವಾರಣಾಸಿಗೆ ಡೈರೆಕ್ಟ್ ಫ್ಲೈಟ್ಗಳು ಅವೈಲಬಲ್ ಇರುತ್ತೆ. ಆ ಫ್ಲೈಟ್ನು ಕೂಡ ನೀವು ಮುಂಚೆನೇ ಅಂದರೆ 1 ತಿಂಗಳು ಅಥವಾ 2 ತಿಂಗಳು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಕಡಿಮೆ ಬೆಲೆಗೆ ನಿಮಗೆ ಸಿಗುತ್ತೆ. 5,000ದಿಂದ ಶುರುವಾಗಿ 10,000 ಒಳಗಡೆ ನಿಮಗೆ ಒನ್ ಸೈಡ್ ಫ್ಲೈಟ್ ಚಾರ್ಜ್ ಆಗುತ್ತೆ. ಎಷ್ಟು ದಿನಗಳ ಮುಂಚೆ ಬುಕ್ ಮಾಡ್ತೀರಾ, ಹಾಗೆ ಯಾವ ಸೀಟನ್ನು ಬುಕ್ ಮಾಡ್ತೀರಾ, ಯಾವ ಏರ್ಲೈನ್ಸಲ್ಲಿ ಬುಕ್ ಮಾಡ್ತೀರಾ, ಯಾವ ಸಮಯದಲ್ಲಿ ಬುಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಫ್ಲೈಟ್ ಚಾರ್ಜಸ್ ವೇರಿ ಆಗುತ್ತೆ. ನೀವು ಕಡಿಮೆ ಬಜೆಟನ್ನು ನೋಡಿ ಬುಕ್ ಮಾಡ್ಕೊಬೋದು. ಇನ್ನು ಫ್ಲೈಟಲ್ಲಿ ಏನಾದರೂ ನೀವು ಕಾಶಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ತುಂಬಾ ಸುಲಭ. ಯಾಕಂದರೆ 2 ಅವರಲ್ಲಿ ನೀವು ಕಾಶಿಯನ್ನು ತಲುಪಿರ್ತೀರ. ಏರ್ಪೋರ್ಟನ್ನು ಇಳಿದಿದ ತಕ್ಷಣ ಅಲ್ಲಿ ಟ್ಯಾಕ್ಸಿಗಳಿರುತ್ತೆ. ಟ್ಯಾಕ್ಸಿ ಬುಕ್ ಮಾಡಿಕೊಂಡು ನೀವು ನಿಮ್ಮ ಹೋಟೆಲನ್ನು ತಲುಪ್ಬೋದು. ಟ್ರೈನಲ್ಲೋ ಫ್ಲೈಟಲ್ಲೋ ಯಾವುದಾದ್ರೂ ಒಂದರಲ್ಲಿ ಕಾಶಿನ ತಲುಪಿದ್ದಾದಮೇಲೆ ಅಲ್ಲಿ ಉಳ್ಕೊಳ್ಳೋದೆಲ್ಲಿ, ರೂಮ್ಸ್ ಎಲ್ಲಿ ನಿಮಗೆ ಕಡಿಮೆಗೆ ಸಿಗುತ್ತೆ ಅಂತ ಕೇಳೋದಾದರೆ, ಒಂದು ಟೂರಿಸ್ಟ್ ಪ್ಲೇಸ್ ಅಂತಂದರೆ ಅಲ್ಲಿ ಲೋ ಬಜೆಟಿಂದ ಹಿಡಿದು ಲಕ್ಸುರಿಯಸ್ ಆಗಿರುವಂಥ ರೂಮ್ಸ್ಗಳು, ಹೋಟೆಲ್ಗಳು ಎಲ್ಲ ಕಡೆನೂ ಕೂಡ ಅವೈಲಬಲ್ ಇರುತ್ತೆ. ಸೇಮ್ ಅದೇ ರೀತಿ ವಾರಣಾಸಿಯಲ್ಲೂ ಕೂಡ ಎಲ್ಲ ಬಜೆಟಿನ ರೂಮ್ಸ್ಗಳು ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಜೊತೆಗೆ ಈ ಕಾಶಿಯಲ್ಲಿ ವಿಶೇಷವಾಗಿ ಮಠಗಳು ಸಿಗುತ್ತೆ ತುಂಬ ಕಡಿಮೆ ಬೆಲೆಗೆ. ವಿತ್ 3 ಹೊತ್ತು ಊಟನೂ ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಮಠಗಳಲ್ಲಿ. ಆದರೆ ನೀವು ಲಕ್ಸುರಿನೆಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಮಠಗಳಲ್ಲಿ. ಹಾಗೆ ಕ್ಲೀನು ಅಷ್ಟೊಂದು ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗಲ್ಲ. ನಾವು ಕಾಶಿಗೆ ಹೋದಾಗ ನಾವು ಕೂಡ ಮಠದಲ್ಲೇ ಸ್ಟೇ ಆಗಿದ್ದಿದ್ದು. 3 ಹೊತ್ತು ಊಟ ಫ್ರೀಯಾಗೇ ಇತ್ತು. ಹಾಗೆ ರೂಮ್ ಕಾಸ್ಟ್ ಬಂದು 2000 ರುಪೀಸ್ ಆಗಿತ್ತು ಪರ್ ಡೇ. ಆದರೆ ಇದಕ್ಕಿಂತ ಇನ್ನೂ ಕಡಿಮೆ ಬೆಲೆಗೆ ಮಠಗಳು ನಿಮಗೆ ಖಂಡಿತ ಸಿಗುತ್ತೆ. ಇನ್ನು ಕಾಶಿಯಲ್ಲಿ ಒಂದೊಂದು ಪಂಗಡದವರಿಗೆ ಒಂದೊಂದು ಮಠಗಳು ಕೂಡ ಇರುತ್ತೆ. ಅಂದರೆ ಇವಾಗ ಬ್ರಾಹ್ಮಿಣ್ಸ್ಗೆ ಸಪ್ರೇಟ್ ಆಗಿರುವಂಥ ಮಠಗಳು, ಆ ರೀತಿ ನಿಮಗೆ ಆ ಥರದ್ದೇ ಮಠಗಳು ಬೇಕು ಅಂತಂದರೆ ನೀವು ಅದನ್ನೇ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಹೋಗ್ಬೋದು. ಇನ್ನು ಕರ್ನಾಟಕದಿಂದ ಹೋಗೋರಿಗೆ ತುಂಬಾ ಒಳ್ಳೆ ಒಂದು ಮಠನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿವ್ಯೂ ಇದೆ, ಜಂಗಮವಾಡಿ ಮಠ ಅಂತ. ಈ ಮಠದಲ್ಲಿ 100 ರೂಪಾಯಿಂದ ಹಿಡಿದು ನಿಮಗೆ 1000 ರೂಪಾಯಿ, 1500 ರೂಪಾಯಿವರೆಗೂ ಕೂಡ ರೂಮ್ಸ್ಗಳು ಅವೈಲಬಲ್ ಇರುತ್ತೆ. 100 ರೂಪಾಯಿ ಅಂತಂದರೆ ಹಾಲಲ್ಲಿ ನೀವು ಮಲ್ಕೊಳ್ಳೋದಕ್ಕೆ ಮಾತ್ರ ವ್ಯವಸ್ಥೆ ಇರುತ್ತೆ, ಸಪ್ರೇಟ್ ರೂಮ್ ಅಂತ ಕೊಡೋದಿಲ್ಲ. 300 ರೂಪಾಯಿಗೆ ನಿಮಗೆ ಬೆಡ್ ಇರೋವಂಥ ರೂಮ್ ಸಿಗುತ್ತೆ. ಜೊತೆಗೆ 3 ಟೈಮ್ ಊಟ ಕೂಡ ಫ್ರೀಯಾಗಿ ಇರುತ್ತೆ ನಿಮಗೆ. ಹಾಗೇನಾದರೂ ನೀವು ವಾಪಸ್ ಚೆಕ್ಔಟ್ ಮಾಡುವಾಗ ಅನ್ನದಾನಕ್ಕೆ ಏನಾದರೂ ಕೊಡಬೇಕು ಅಂತಂದರೆ ನಿಮಗೆ ಕೊಟ್ಬಿಟ್ಟು ಬರ್ಬೋದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿರೋದದು. ಇನ್ನು ಈ ಜಂಗಮವಾಡಿ ಮಠ ಏನಿದೆ ಇದು ದೇವಸ್ಥಾನಕ್ಕೆ ತುಂಬಾ ಹತ್ತಿರದಲ್ಲಿದೆ, ನಡ್ಕೊಂಡು ಹೋಗ್ಬೋದು. ಆದಷ್ಟು ನೀವು ಕಾಶಿಯಲ್ಲಿ ರೂಮನ್ನು ಬುಕ್ ಮಾಡ್ಕೊತೀರಾ ಅಂತಂದರೆ ದೇವಸ್ಥಾನದ ಹತ್ರನೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ದೇವಸ್ಥಾನದ ಹತ್ತಿರಕ್ಕೇ ಆಟೋಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ. ಹಾಗಾಗಿ ಸಾಕಷ್ಟು ನಡಿಬೇಕಾಗತ್ತೆ. ಚಿಕ್ಕ ಚಿಕ್ಕ ಓಣಿಗಳಿರುತ್ತೆ, ಚಿಕ್ಕ ಚಿಕ್ಕ ಗಲ್ಲಿಗಳಿರುತ್ತೆ. ಅಲ್ಲೆಲ್ಲ ನಿಮಗೆ ಓನ್ ವೆಹಿಕಲ್ಸ್ನ ಅಲೋ ಮಾಡೋದಿಲ್ಲ, ಆಟೋಗಳನ್ನೂ ಕೂಡ ಅಲೋ ಮಾಡೋದಿಲ್ಲ. ಹಾಗಾಗಿ ಆದಷ್ಟು ದೇವಸ್ಥಾನದ ಹತ್ರನೇ ನೀವು ರೂಮ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಸುಮ್ಮನೆ ಆಟೋ ಚಾರ್ಜನೇ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗುತ್ತೆ. ಇನ್ನು ಈ ಮಠಗಳಲ್ಲದೆ ಬೇರೆ ರೂಮ್ಸ್ಗಳು ಕೂಡ ತುಂಬಾ ಇರುತ್ತೆ. ನಾವು ಸ್ವಲ್ಪ ಸರ್ಚ್ ಮಾಡಬೇಕು. ಆನ್ಲೈನಲ್ಲೂ ಕೂಡ ನೀವು ಬುಕ್ ಮಾಡ್ಕೊಂಡು ಬರ್ಬೋದು. 1500ದಿಂದ 2000 ಒಳಗಡೆ ಒಳ್ಳೆ ರೂಮ್ ಸಿಗುತ್ತೆ. ಬನ್ನಿ ಇವಾಗ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಹೋಗೋಣ. ಕಾಶಿ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ನಗರ. ಈ ಕಾಶಿಯಲ್ಲೇ ಸ್ವತಃ ಶಿವ ನೆಲೆಸಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಶಿವ ತನ್ನ ತ್ರಿಶೂಲದಲ್ಲಿ ಈ ಕಾಶಿ ನಗರವನ್ನು ಎತ್ತಿಡ್ದಿದ್ದಾನೆ ಅಂತ ಹೇಳಲಾಗತ್ತೆ. ಎಂಥದೇ ದೊಡ್ಡ ಪ್ರಳಯ ಬಂದರೂ ಕೂಡ, ಇಡೀ ಪ್ರಪಂಚ ನಾಶ ಆದರೂ ಕೂಡ ಈ ಕಾಶಿ ಎನ್ನುವಂಥ ನಗರ ನಾಶ ಆಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಶಿವನಿಗೆ ಸಮರ್ಪಿತವಾಗಿರುವಂಥ ದೇವಸ್ಥಾನಗಳು ತುಂಬಾ ಇದೆ. ಅದರಲ್ಲಿ 12 ಜ್ಯೋತಿರ್ಲಿಂಗಗಳು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಈ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುವಂಥ ಈ ಕಾಶಿ ವಿಶ್ವನಾಥನ ದೇವಸ್ಥಾನವೂ ಕೂಡ ಒಂದು ಅಂತ ಹೇಳ್ಬೋದು. ದೇಶದ ಮೂಲೆ ಮೂಲೆಯಿಂದನೂ ಕೂಡ ಸಾಕಷ್ಟು ಜನರು ಇಲ್ಲಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಅಂತ ಬರ್ತಾರೆ. ಇಲ್ಲಿ ಇನ್ನೊಂದೇನು ವಿಶೇಷ ಅಂತಂದರೆ ಜ್ಯೋತಿರ್ಲಿಂಗದ ಜೊತೆಗೆ ಶಕ್ತಿಪೀಠವೂ ಕೂಡ ಈ ಕಾಶಿಯಲ್ಲಿದೆ. ಕಾಶಿ ವಿಶ್ವನಾಥನ ಜೊತೆ ವಿಶಾಲಾಕ್ಷಿ ದೇವಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸತೀ ದೇವಿಯ ಕಿವಿ ಓಲೆ ಬಿದ್ದಂಥ ಜಾಗ ಈ ಜಾಗ, ಅದನ್ನು ಶಕ್ತಿಪೀಠ ಅಂತ ಕರೀತಾರೆ. ಸೇಮ್ ಇದೇ ರೀತಿ ಜ್ಯೋತಿರ್ಲಿಂಗ ಹಾಗೆ ಶಕ್ತಿಪೀಠಗಳು ಹೊಂದಿರುವಂಥ ಕ್ಷೇತ್ರಗಳು ಯಾವ್ದ್ಯಾವುದು ಅಂತಂದರೆ, ಒಂದು ಉಜ್ಜಯಿನಿ, ಇಲ್ಲಿ ಮಹಾಕಾಳೇಶ್ವರ್ ಜ್ಯೋತಿರ್ಲಿಂಗದ ಜೊತೆ ಅರ್ಸಿದ್ಧಿ ಮಾತಾ ಶಕ್ತಿಪೀಠವನ್ನು ಕೂಡ ನೀವು ನೋಡ್ಬೋದು. ಇದು ಮಧ್ಯಪ್ರದೇಶದಲ್ಲಿದೆ. ಮತ್ತೊಂದು ಇದೇ ರೀತಿ ಇರುವಂಥದ್ದು ಅಂದರೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ಕೂಡ ನೀವು ನೋಡ್ಬೋದು. ಹಾಗೆ ಅದೇ ಒಂದು ದೇವಸ್ಥಾನದ ಪ್ರಾಂಗಣದಲ್ಲೇ ಭ್ರಮರಾಂಬಿಕಾ ಅಮ್ಮನವರ ಶಕ್ತಿಪೀಠವನ್ನು ಕೂಡ ನೀವು ನೋಡ್ಬೋದು. ಇನ್ನು ಇವಾಗ ಕಾಶಿ ವಿಶ್ವನಾಥನ ದೇವಸ್ಥಾನದ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ದೇವಸ್ಥಾನವನ್ನು ಬೆಳಗಿನ ಜಾವ 3 ಗಂಟೆಗೆ ಓಪನ್ ಮಾಡ್ತಾರೆ. ಆದರೆ 3 ಗಂಟೆಯಿಂದ 4 ಗಂಟೆವರೆಗೂ ಮಂಗಳಾರತಿ ನಡೀತಾ ಇರುತ್ತೆ. ಈ ಟೈಮಲ್ಲಿ ದರ್ಶನಕ್ಕೆ ಬಿಡೋದಿಲ್ಲ. 4 ಗಂಟೆಯಿಂದ ದರ್ಶನ ಶುರುವಾದರೆ ಇನ್ನು ರಾತ್ರಿ ನಿಮಗೆ 11 ಗಂಟೆವರೆಗೂ ಕೂಡ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ದರ್ಶನ ಇರುತ್ತೆ.
ಇನ್ನು ಜ್ಯೋತಿರ್ಲಿಂಗಗಳು ಅಂತಂದರೆ ಸಾಮಾನ್ಯವಾಗಿ ಸ್ಪರ್ಶ ದರ್ಶನಗಳಿರುತ್ತೆ. ಕೆಲವೊಂದು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲೂ ಕೂಡ ಸ್ಪರ್ಶ ದರ್ಶನ ಇದೆ. ಅದಕ್ಕೂ ಟೈಮಿಂಗ್ಸ್ ಇದೆ. ಬೇರೆ ಎಲ್ಲ ಟೈಮಲ್ಲೂ ಕೂಡ ಸ್ಪರ್ಶ ದರ್ಶನಕ್ಕೆ ಬಿಡೋದಿಲ್ಲ. ಬೆಳಗಿನ ಜಾವ 4 ಗಂಟೆಯಿಂದ 5 ಗಂಟೆವರೆಗೂ ಮಂಗಳಾರತಿ ಆದಮೇಲೆ ಸ್ಪರ್ಶ ದರ್ಶನಕ್ಕೆ ಬಿಡ್ತಾರೆ. ಅದಾದಮೇಲೆ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಸ್ಪರ್ಶ ದರ್ಶನ ಇರುತ್ತೆ. ಇನ್ನು ರಾತ್ರಿ 8 ಗಂಟೆಯಿಂದ 8:30ವರೆಗೂ ಕೂಡ ಸಪ್ತಋಷಿ ಆರತಿ ಆದ ನಂತರ ಅರ್ಧ ಗಂಟೆ ಸ್ಪರ್ಶ ದರ್ಶನಕ್ಕೆ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಮಾತ್ರನೇ ಸ್ಪರ್ಶ ದರ್ಶನ ಇರುತ್ತೆ. ಬೇರೆ ಯಾವುದೇ ಸಮಯದಲ್ಲಿ ಸ್ಪರ್ಶ ದರ್ಶನ ಇರೋದಿಲ್ಲ. ಇನ್ನು ದೇವಸ್ಥಾನದಲ್ಲಿ ತುಂಬಾ ರಶ್ ಇರುತ್ತೆ. ನೀವೇನಾದರೂ ಬೇಗ ನಿಮಗೆ ದರ್ಶನ ಆಗಬೇಕು ಅಂದರೆ ಸಪ್ರೇಟ್ ಟಿಕೆಟ್ಗಳನ್ನ ತೊಗೋಬೇಕಾಗತ್ತೆ. 300 ರುಪೀಸ್ಗೆ ಸುಗಮ್ ದರ್ಶನ್ ಸಿಗುತ್ತೆ. ಇದನ್ನು ನೀವು ದೇವಸ್ಥಾನದ ಎಂಟ್ರಿ ಗೇಟ್ ಇರುತ್ತಲ್ಲ ಅಲ್ಲೇ ಹೋಗಿ ತೊಗೋಬೋದು. ನೀವು ಬೇರೆಯವ್ರನ್ನ ಕೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜನ ಪಂಡಿತ್ಗಳಿರ್ತಾರೆ. ಅವರೆಲ್ಲ ವಿಪರೀತ ರೇಟ್ ಹೇಳ್ತಾರೆ. 3000 4000 ಎಲ್ಲ ಚಾರ್ಜ್ ಮಾಡ್ತಾರೆ ಬೇಗ ಕರ್ಕೊಂಡೋಗಿ ದರ್ಶನ ಮಾಡಿಸ್ಕೊಂಬರ್ತೀವಿ ಅಂತ. ಇನ್ನು ಬೇರೆ ಬೇರೆ ಸೇವೆಗಳನ್ನ ಮಾಡಿಸ್ತೀರಾ ಅಥವಾ ರುದ್ರಾಭಿಷೇಕವನ್ನು ಮಾಡಿಸ್ತೀರಾ, ಸಪ್ತಋಷಿ ಆರತಿ ಮಂಗಳಾರತಿ ಇಲ್ಲೆಲ್ಲ ಪಾಲ್ಗೊಳ್ತೀರಾ ಅಂತಂದರೆ ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಇದೆ. ಅದನ್ನೆಲ್ಲ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಅಥವಾ ನಿಮಗೆ ಯಾವ ಸೇವೆ ಮಾಡಬೇಕು ಅನ್ನೋದ್ರ ಮೇಲೆ ಟಿಕೆಟ್ ಪ್ರೈಸು ನಿರ್ಧಾರಿತವಾಗಿರುತ್ತೆ. ನಿಮಗೆ ಯಾವುದೇ ದುಡ್ಡು ಕೊಟ್ಟು ದರ್ಶನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನಿಧಾನ ಆದರೂ ಪರವಾಗಿಲ್ಲ, ಫ್ರೀಯಾಗೆ ಹೋಗಿ ದೇವರ ದರ್ಶನವನ್ನು ನೀವು ಮಾಡಿಕೊಂಡು ಬರ್ಬೋದು. ಹಾಗೆ ದೇವಸ್ಥಾನದ ಹೊರಗಡೆ ನಿಮಗೆ ದೇವರ ಸಾಮಗ್ರಿಗಳು ಸಿಗುತ್ತೆ. ಹೂವು, ಹಾಗೆ ಬಿಲ್ವಪತ್ರೆ ಆಗಿರ್ಬೋದು, ಹಾಲು. ನೀವೇ ಬೇಕಿದ್ರೆ ಗಂಗಾ ನದಿಯಿಂದ ನೀರನ್ನ ತೊಗೊಂಡೋಗಿ ದೇವರಿಗೆ ಸಲ್ಲಿಸ್ಬೋದು. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಇನ್ನು ದೇವಸ್ಥಾನದ ಒಳಗಡೆ ಯಾವುದೇ ಕಾರಣಕ್ಕೂ ಮೊಬೈಲ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಿಡೋದಿಲ್ಲ. ಹಾಗಾಗಿ ನೀವು ದೇವಸ್ಥಾನದ ಹೊರಗಡೆನೇ ಲಾಕರ್ಸ್ ಇರುತ್ತೆ, ದೇವಸ್ಥಾನದವ್ರದ್ದೇ ಇರುತ್ತೆ. ಅದಕ್ಕೆ ಫ್ರೀ ಕಾಸ್ಟು, ಏನು ನೀವು ದುಡ್ಡು ಕೊಡಬೇಕಾಗಿಲ್ಲ, ಅಲ್ಲೇ ಇಟ್ಬಿಟ್ಟು ಹೋಗ್ಬೋದು. ಅಥವಾ ಹೊರಗಡೆ ನೀವು ದೇವರ ಸಾಮಗ್ರಿಗಳನ್ನ ತೊಗೊಳ್ತೀರಲ್ಲ ಅಲ್ಲೇ ಫ್ರೀ ಲಾಕರ್ಸ್ ಇರುತ್ತೆ. ಲಾಕರ್ಸಲ್ಲಿ ನೀವು ನಿಮ್ಮ ಲಗೇಜು ಅಥವಾ ಫೋನ್ಗಳನ್ನ ಇಟ್ಟು ನೀವು ಅವರ ಹತ್ರ ಪೂಜಾ ಸಾಮಗ್ರಿಗಳನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೋದು. ಇನ್ನು ವಾರಣಾಸಿಗೆ ಹೋಗೋದಕ್ಕೆ ಅಥವಾ ಕಾಶಿ ಯಾತ್ರೆಯನ್ನು ಮಾಡೋದಕ್ಕೆ ಯಾವ ಸಮಯ ತುಂಬ ಸೂಕ್ತ ಅಂತ ಕೇಳೋದಾದರೆ ಅಕ್ಟೋಬರಿಂದ ಮಾರ್ಚ್ವರೆಗೂ ತುಂಬಾ ಐಡಿಯಲ್ ಆಗಿರುತ್ತೆ. ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಅಷ್ಟೊಂದೇನು ಬಿಸಿಲಿರಲ್ಲ. ಆರಾಮಾಗಿ ನೀವು ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅಕ್ಕಪಕ್ಕದಲ್ಲಿರೋವಂಥ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಬರ್ಬೋದು. ಪೀಕ್ ಚಳಿಗಾಲದಲ್ಲಿ ಅಂದರೆ ಡಿಸೆಂಬರು, ಜನವರಿ, ಫೆಬ್ರವರಿಲಿ ಸ್ವಲ್ಪ ಸಂಜೆ ಟೈಮಲ್ಲಿ ಅಥವಾ ಬೆಳಗಿನ ಜಾವ ಚಳಿ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಮಳೆಗಾಲಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಬೆಸ್ಟು ಈ ಅಕ್ಟೋಬರಿಂದ ಮಾರ್ಚ್ ಟೈಮಲ್ಲಿ ನೀವು ಕಾಶಿನ ವಿಸಿಟ್ ಮಾಡೋದು. ಯಾಕಂದರೆ ಕೆಲವೊಂದು ಸಲ ಈ ಜೋರಾಗಿ ಮಳೆ ಬರ್ತಾ ಇರೋವಂಥ ಸಮಯದಲ್ಲೆಲ್ಲ ಗಂಗಾ ಆರತಿ ಎಲ್ಲ ಮಾಡೋದಕ್ಕೆ ಬಿಡೋದಿಲ್ಲ. ಹಾಗೆ ಗಂಗಾ ನದಿಯಲ್ಲಿ ದೋಣಿ ವಿಹಾರ ಮಾಡೋದಕ್ಕೆ, ಬೋಟಿಂಗ್ ಹೋಗೋದಕ್ಕೆಲ್ಲ ಅನುಮತಿ ಇರೋದಿಲ್ಲ. ಗಂಗಾ ಸ್ನಾನ ಮಾಡೋದಕ್ಕೂ ಕೂಡ ಇರೋದಿಲ್ಲ ಅನುಮತಿ. ಹಾಗಾಗಿ ವಿಂಟರಿಂದ ಇನ್ನೇನು ಸಮ್ಮರ್ ಶುರುವಾಗ್ತಾ ಇದೆ ಅನ್ನೋಷ್ಟರಲ್ಲಿ ಹೋಗಿ ಬಂದುಬಿಟ್ರೆ ಒಳ್ಳೆಯದು. ಸಮ್ಮರಲ್ಲಿ ವಿಪರೀತವಾಗಿ ಸೆಕೆ ಇರುತ್ತೆ, ತುಂಬಾ ಬಿಸಿಲಿರುತ್ತೆ, ಅಲ್ಲಿ ಇರೋದಕ್ಕಾಗಲ್ಲ. ಹಾಗಾಗಿ ಅಕ್ಟೋಬರಿಂದ ಮಾರ್ಚು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿದ್ಮೇಲೆ ಇನ್ನೊಂದು ಕೆಲಸ ಪ್ರಮುಖವಾದಂಥದ್ದು ಬಾಕಿ ಇರುತ್ತೆ. ಅದೇನೆಂದರೆ ಬೋಟಿಂಗ್ ಮಾಡ್ತಾ ಆ ಒಂದು ಘಾಟ್ಗಳನ್ನೆಲ್ಲ ವೀಕ್ಷಣೆ ಮಾಡ್ತಾ ಗಂಗಾ ಆರತಿ ನೋಡೋವಂಥದ್ದು. ಸುಮಾರು ಘಾಟ್ಗಳಿರುತ್ತೆ, ಅದನ್ನೆಲ್ಲ ಬೋಟಲ್ಲಿ ಕರ್ಕೊಂಡೋಗಿ ನಿಮಗೆ ತೋರಿಸ್ಕೊಂಡು ಬರ್ತಾರೆ. ಕೆಲವೊಬ್ಬರು ಸೀಸನ್ ವೈಸಲ್ಲಿ ತುಂಬಾ ಜಾಸ್ತಿ ಹೇಳ್ತಾರೆ. ಕಾರ್ತಿಕ್ ಮಾಸದಲ್ಲೆಲ್ಲ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ ಬೋಟಿಂಗ್ದು. ನೀವೇನಾದರೂ ಹೋಗಿ ಬರೀ ಘಾಟ್ಗಳನ್ನೇ ನೋಡ್ಕೊಂಡು ವಾಪಸ್ ಬರ್ತೀರಾ ಅಂತಂದರೆ 100 ರೂಪಾಯಿಂದ ಹಿಡಿದು 300-400 ರೂಪಾಯಿವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ಅದೇ ನೀವೇನಾದರೂ ಬೋಟಲ್ಲೇ ಕೂತ್ಕೊಂಡು ಗಂಗಾ ಆರತಿಯನ್ನು ವೀಕ್ಷಣೆ ಮಾಡ್ತೀರಾ ಅಂತಂದರೆ 1000ದಿಂದ 1500, 2000ವರೆಗೂ ಕೂಡ ಚಾರ್ಜ್ ಮಾಡ್ತಾರೆ. ನನ್ನ ಪ್ರಕಾರ ನೀವು ಬೋಟಲ್ಲಿ ಕೂತ್ಕೊಂಡು ಗಂಗಾ ಆರತಿ ನೋಡೋದಕ್ಕಿಂತನೂ ಕೂಡ ಹಾಗೆ ಹೋಗಿ ದಶಾಶ್ವಮೇಧ ಘಾಟಲ್ಲಾಗಿರ್ಬೋದು ಅಥವಾ ಅಸ್ಸಿ ಘಾಟಲ್ಲಾಗಿರ್ಬೋದು, ಹಾಗೆಯೇ ಆ ಮೆಟ್ಲುಗಳ ಮೇಲೆ ಕೂತ್ಕೊಂಡು ಗಂಗಾ ಆರತಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಮಗೆ ಓನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಸುಮಾರು 7 ಜನಕ್ಕೆ 3500ದಿಂದ 4000 ರೂಪಾಯಿ ಬೋಟ್ಗೆ ಕೊಟ್ಟು ಹೋಗಿದ್ವಿ ಗಂಗಾ ಆರತಿ ನೋಡೋದಕ್ಕೆ ಅಂತ. ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಬೋಟ್ಗಳೆಲ್ಲ ಬಂದು ಮುಂದೆ ನಿಂತ್ಕೊಂಡ್ಬಿಟ್ಟಿತ್ತು. ನಮ್ಮ ಬೋಟು ಫುಲ್ ಹಿಂದೆ ನಿಲ್ಲಿಸಿದ್ರು. ಅಲ್ಲಿಂದ ಏನಂದರೆ ಏನೂ ಕಾಣಿಸ್ತಾ ಇರಲಿಲ್ಲ ಗಂಗಾ ಆರತಿ ಮಾಡೋದು. ಹಾಗಾಗಿ ಸುಮ್ಮನೆ ಅಷ್ಟೊಂದೆಲ್ಲ ಖರ್ಚು ಮಾಡಿ ಹೋಗಿ ನೋಡೋದು ವೇಸ್ಟ್ ಅಂತ ಅನಿಸುತ್ತೆ. ಅಲ್ಲೇ ಹೋಗಿ ನೀವು ಮೆಟ್ಲುಗಳ ಮೇಲೇ ಸುಮಾರು ಒಂದು 5 ಗಂಟೆಗೆ ಮುಂಚೆನೇ ಹೋಗಿ ಕೂತ್ಕೊಂಬಿಟ್ರೆ ಆರಾಮಾಗಿ ಚೆನ್ನಾಗಿ ನೋಡ್ಬೋದು ನೀವು. 2 ಘಾಟ್ಗಳಲ್ಲಿ ಆರತಿ ನಡೆಯುತ್ತೆ ಪ್ರತಿದಿನ ಬೆಳಗ್ಗೆ ಹಾಗೆ ಸಾಯಂಕಾಲ. ದಶಾಶ್ವಮೇಧ ಘಾಟಲ್ಲಿ ಹಾಗೆ ಅಸ್ಸಿ ಘಾಟಲ್ಲಿ. ವಿಂಟರಲ್ಲಿ ಸ್ವಲ್ಪ ಬೇಗ ಮಾಡ್ತಾರೆ ಆರತಿಯನ್ನು. ಚಳಿಗಾಲದಲ್ಲಿ 6 ಗಂಟೆಯಿಂದ ಅಥವಾ 6:30ಯಿಂದ 7 ಗಂಟೆವರೆಗೂ ಇರುತ್ತೆ.
ಬೇಸಿಗೆ ಕಾಲದಲ್ಲಾದರೆ ಒಂದು ಅರ್ಧ ಗಂಟೆ ಲೇಟಾಗಿ ಮಾಡ್ತಾರೆ. ಹಾಗೆ ನಿಮ್ಗೇನಾದರೂ ಅಲ್ಲಿ ಮಣಿಕರ್ಣಿಕಾ ಘಾಟು, ಹರಿಶ್ಚಂದ್ರ ಘಾಟ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಷ್ಟ ಇದ್ದರೆ ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಈ ಸದ್ಯಕ್ಕೆ ಈ 2 ಘಾಟ್ಗಳಲ್ಲಿ ಮಾತ್ರನೇ ಅಂತ್ಯ ಸಂಸ್ಕಾರಗಳನ್ನು ಮಾಡೋದಕ್ಕೆ ಅಲೋ ಇರೋವಂಥದ್ದು. ಪಿಂಡ ಪ್ರದಾನವನ್ನು ಒಂದು 4-5 ಘಾಟ್ಗಳಲ್ಲಿ ಮಾಡಿಸ್ತಾರೆ. ಆದರೆ ಅಂತ್ಯಕ್ರಿಯೆ ಮಾಡುವಂಥದ್ದು, ದಹನ ಮಾಡುವಂಥದ್ದು ದೇಹವನ್ನು, ಅದನ್ನು ಮಣಿಕರ್ಣಿಕಾ ಘಾಟಲ್ಲಿ ಹಾಗೆ ಹರಿಶ್ಚಂದ್ರ ಘಾಟಲ್ಲಿ ಮಾತ್ರನೇ ಬಿಡೋದು. ಹರಿಶ್ಚಂದ್ರ ಘಾಟ್ಗಿಂತನೂ ಕೂಡ ದೇವಸ್ಥಾನದ ಪಕ್ಕದಲ್ಲೇ ಇರೋವಂಥ ಮಣಿಕರ್ಣಿಕಾ ಘಾಟಲ್ಲೇ 24 ಗಂಟೆನೂ ಕೂಡ ಚಿತೆ ಉರಿತಾನೇ ಇರುತ್ತೆ. ಅಲ್ಲೆಲ್ಲ ಹೋಗಿ ನೀವು ತಿಳ್ಕೊಬೇಕು, ನೋಡಬೇಕು ಅನ್ನೋ ಆಸೆ ಇದ್ದರೆ ನೀವು ಹೋಗಿ ದೇವಸ್ಥಾನದ ಪಕ್ಕನೇ ಇರೋವಂಥ ಘಾಟ್ ಅದು, ಹೋಗಿ ನೋಡ್ಕೊಂಡು ಬರ್ಬೋದು. ಅಥವಾ ನೀವು ಬೋಟಿಂಗಲ್ಲಿ ಹೋಗುವಾಗೇ ಅವರು ತೋರಿಸ್ತಾರೆ ಮಣಿಕರ್ಣಿಕಾ ಘಾಟ್ ಇದು ಅಂತ, ಆವಾಗಲೇ ನೋಡ್ಕೋಬೋದು. ಇನ್ನು ಈ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಇತಿಹಾಸವನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು, ಜಾಗ ಆಗಿರ್ಬೋದು, ಅದರ ಇತಿಹಾಸವನ್ನು ಹೇಳುವಾಗ ಈ ಕಾಲದಲ್ಲಿ ಇದನ್ನು ಕಟ್ಟಿದ್ರು ಅಂತ ಹೇಳ್ತೀವಿ. ಆದರೆ ಈ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಇಂತಿಷ್ಟೇ ದಿನಾಂಕದಲ್ಲಿ, ಇಸ್ವಿಯಲ್ಲಿ ಕಟ್ಟಿದ್ರು ಅಂತ ಸರಿಯಾದ ದಾಖಲೆ ಎಲ್ಲೂ ಕೂಡ ಇಲ್ಲ. ಯಾಕಂದರೆ ಸಾಕಷ್ಟು ಬಾರಿ ಈ ದೇವಸ್ಥಾನವನ್ನು ಹಾನಿ ಮಾಡಲಾಗಿದೆ. ಹಾಗಿದ್ರೂ ಕೂಡ ನಮ್ಮ ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ. ಕಾಶಿ ಖಂಡ ಅನ್ನೋ ಒಂದು ಭಾಗದಲ್ಲಿ ಸ್ಕಂದ ಪುರಾಣದ ಪ್ರಕಾರವಾಗಿ ಸ್ವತಃ ಶಿವ ಈ ಜ್ಯೋತಿರ್ಲಿಂಗವನ್ನು ಸ್ಥಾಪನೆ ಮಾಡಿದ್ರು ಅಂತ ಉಲ್ಲೇಖ ಇದೆ. ಇನ್ನು ಇತರೆ ಕಥೆಗಳ ಪ್ರಕಾರ ಈ ದೇವಸ್ಥಾನವನ್ನು ರಾಜ ಹರಿಶ್ಚಂದ್ರ ನಿರ್ಮಾಣ ಮಾಡಿದ್ರು ಅಂತಲೂ ಕೂಡ ಹೇಳಲಾಗತ್ತೆ. ಹಾಗೆ ಈ ಕಾಶಿ ವಿಶ್ವನಾಥ ದೇವಸ್ಥಾನದ ಮೂಲದ ಹಿಂದೆ ಒಂದು ಕುತೂಹಲ ಕಥೆ ಕೂಡ ಇದೆ. ಅದೇನೆಂದರೆ, ಬ್ರಹ್ಮ ಮತ್ತು ವಿಷ್ಣು ಪರಸ್ಪರ ಒಂದು ಸವಾಲು ಹಾಕೊಂಡ್ರಂತೆ, ಅವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ. ಆವಾಗ ಶಿವ ಅವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ಕಂಡುಹಿಡಿಯೋದಕ್ಕೆ ತನ್ನನ್ನು ತಾನು ಒಂದು ಬೆಳಕಿನ ಸ್ತಂಭವನ್ನಾಗಿ ಬದಲಾಯಿಸ್ಕೊಂಡಂತೆ. ಆ ಶಿವ ಬೆಳಕಿನ ಸ್ತಂಭವನ್ನಾಗಿ ಏನು ಬದಲಾಗಿದ್ನಲ್ಲ, ಆ ಸ್ತಂಭದ ಅಂತ್ಯವನ್ನು ಯಾರು ಕಂಡ್ಕೊಂಡು ಬರ್ತಾರೋ ಅವರೇ ಶ್ರೇಷ್ಠ ಅಂತ ಒಂದು ಸವಾಲನ್ನು ಶಿವ ಹಾಕ್ತಾನೆ ಬ್ರಹ್ಮ ಹಾಗೆ ವಿಷ್ಣುವಿಗಿಬ್ಬರಿಗೂ ಕೂಡ. ಅಂತ್ಯವನ್ನು ಹುಡುಕೋದಕ್ಕೆ ಅಂತ ಬ್ರಹ್ಮ ಹಾಗೆ ವಿಷ್ಣು ಇಬ್ಬರು ಕೂಡ ಹೊರಡ್ತಾರೆ. ವಿಷ್ಣುವಿಗೆ ಗೊತ್ತಾಗತ್ತೆ ಇದು ಅಂತ್ಯನೇ ಇಲ್ಲ, ಸುಮ್ಮನೆ ಶಿವ ನಮ್ಮನ್ನ ಆಟ ಆಡಿಸ್ತಾ ಇರೋದು ಅಂತ. ಆದರೆ ಬ್ರಹ್ಮ ನಾನೇ ಶ್ರೇಷ್ಠ ಅಂತ ನಿರೂಪಿಸ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ತಾನೆ. ಬ್ರಹ್ಮ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನೋದು ಶಿವನಿಗೆ ಗೊತ್ತಾಗುತ್ತೆ. ತುಂಬಾ ಕೋಪದಿಂದ ಬ್ರಹ್ಮನಿಗೆ ಶಾಪನೂ ಕೂಡ ಕೊಟ್ಬಿಡ್ತಾನೆ. ಅದೇನೆಂದರೆ, ಪ್ರಪಂಚದಲ್ಲಿ ಎಲ್ಲೂ ಕೂಡ ಬ್ರಹ್ಮನನ್ನು ಪೂಜೆ ಮಾಡಬಾರ್ದು ಅಂತ ಹೇಳಿ. ಈ ಪರೀಕ್ಷೆ ಆದ ನಂತರ ಆ ಬೆಳಕಿನ ಕಂಬ ಏನಿತ್ತು ಅದನ್ನು 12 ವಿಭಿನ್ನ ಸ್ಥಳಗಳಲ್ಲಿ ಬೇರ್ಪಡಿಸ್ತಾರೆ. ಈ ಬೇರ್ಪಡಿಸಿದಂಥ ಬೆಳಕಿನ ಕಂಬಗಳೇನಿತ್ತು ಅವುಗಳನ್ನೇ ನಾವಿವತ್ತು ಜ್ಯೋತಿರ್ಲಿಂಗಗಳು ಅಂತ ಕರೆಯೋದು. 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತದ ಹಲವೆಡೆ ಇದೆ. ಅದರಲ್ಲಿ ಪ್ರಮುಖವಾದಂತಹ ಜ್ಯೋತಿರ್ಲಿಂಗ ಅಂದರೆ ಅದು ಕಾಶಿ ವಿಶ್ವನಾಥನ ಜ್ಯೋತಿರ್ಲಿಂಗ. ಯಾಕಂದರೆ ಇದೇ ಜಾಗದಲ್ಲಿ ಬ್ರಹ್ಮ ಹಾಗೆ ವಿಷ್ಣುವಿಗೆ ಬೆಳಕಿನ ಕಂಬದ ರೀತಿಯಲ್ಲಿ ಶಿವ ಪ್ರತ್ಯಕ್ಷ ಆಗಿದ್ದು. ಈ ದೇವಸ್ಥಾನ ಶತಶತಮಾನಗಳ ಹಳೆಯದು ಅಂತ ಹೇಳ್ಬೋದು. ಯಾಕಂದರೆ ತುಂಬ ಬಾರಿ ನಾಶ ಆಗಿದೆ, ಮತ್ತೆ ಪುನರ್ನಿರ್ಮಾಣ ಆಗಿದೆ ಈ ದೇವಸ್ಥಾನ. ಮೂಲ ದೇವಸ್ಥಾನವನ್ನು ಕುತುಬುದ್ದೀನ್ ಐಬಕ್ ನಾಶ ಮಾಡಿದ್ರೆ, ಅನಂತರ ಮೊಘಲ್ ದೊರೆ ಔರಂಗಜೇಬ್ 17ನೇ ಶತಮಾನದಲ್ಲಿ ಈ ದೇವಸ್ಥಾನವನ್ನು ನೆಲಸಮ ಮಾಡ್ತಾನೆ. ದೇವಸ್ಥಾನವನ್ನು ನೆಲಸಮ ಮಾಡಿ ಅಲ್ಲಿ ಜ್ಞಾನವ್ಯಾಪಿ ಮಸೀದಿಯನ್ನು ಕಟ್ತಾರೆ. ಅದಾದಮೇಲೆ ಈಗ ಪ್ರಸ್ತುತ ಇರುವಂತಹ ದೇವಸ್ಥಾನವನ್ನು ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು 18ನೇ ಶತಮಾನದಲ್ಲಿ ಮಸೀದಿ ಪಕ್ಕದಲ್ಲೇ ಮತ್ತೆ ಈ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಪುನರ್ನಿರ್ಮಾಣ ಮಾಡ್ತಾರೆ. ಇನ್ನು ಇತ್ತೀಚೆಗೆ ಅಂದರೆ ಒಂದು 4-5 ವರ್ಷಗಳ ಹಿಂದೀಚೆಗೆ ಕಾಶಿ ತುಂಬಾ ಕ್ಲೀನಾಗಿ ಕಾಣಿಸ್ತಾ ಇದೆ. ಯಾಕಂತಂದರೆ ಇವಾಗ ಹೊಸ ಕಾರಿಡಾರ್ ಎಲ್ಲ ಮಾಡಿದ್ದಾರೆ. ಹಾಗಾಗಿ ಕಾಶಿ ತುಂಬಾ ನೀಟಾಗಿದೆ. ಜೊತೆಗೆ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ನೀವು ನೋಡಿದ್ರೆ ಪೂರ್ತಿ ಚಿನ್ನದಿಂದ ಗೋಪುರನೆಲ್ಲ ಕವರ್ ಮಾಡಿದ್ದಾರೆ. ಸುಮಾರು 60 kgಯಷ್ಟು ಚಿನ್ನವನ್ನು ಬಳಸಿ ಗೋಪುರದ ಹೊರಭಾಗದಲ್ಲಿ ಹಾಗೆ ಒಳಭಾಗದಲ್ಲೆಲ್ಲ ಗರ್ಭಗುಡಿಯಲ್ಲೂ ಕೂಡ ನೀವು ಚಿನ್ನದ ಲೇಪನವನ್ನು ನೀವು ನೋಡ್ಬೋದು. ಇದಿಷ್ಟು ಕಾಶಿ ವಿಶ್ವನಾಥ ದೇವಸ್ಥಾನದ ಇತಿಹಾಸ ಹಾಗೆ ಸ್ಥಳ ಪುರಾಣ ಆಗಿತ್ತು. ಇನ್ನು ಕಾಶಿಯಲ್ಲಿ ನಾವು ನೋಡಲೇಬೇಕಾದಂತಹ ಕೆಲವೊಂದು ದೇವಸ್ಥಾನಗಳಿವೆ, ಹಾಗೆ ಪ್ರೇಕ್ಷಣೀಯ ಸ್ಥಳಗಳಿವೆ. ಯಾವ್ಯಾವುದಕ್ಕೆ ನೀವು ತಪ್ಪದೆ ಹೋಗಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕಿಂತನೂ ಮುಂಚೆ ಕಾಲಭೈರವನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಈ ಕಾಶಿಯನ್ನು ಕಾಯ್ತಾ ಇರೋದೇ ಕಾಶಿಯ ಕೊತ್ವಾಲ ಅಂತಲೂ ಹೇಳ್ತಾರೆ ಕಾಲಭೈರವನ ಬಗ್ಗೆ ಹೇಳಬೇಕು ಅಂತಂದರೆ ಸಪ್ರೇಟ್ ಆಗಿರೋವಂಥ ಒಂದು ವಿಡಿಯೋನೇ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಪೂರ್ತಿ ಕತೆ ವಿವರ ಏನೂ ಕೂಡ ಕೊಡ್ತಾ ಇಲ್ಲ. ಶಿವನ ಸ್ವರೂಪನೇ ಆಗಿರುವಂಥ ಕಾಲಭೈರವನ ದರ್ಶನ ಮೊದಲು ಮಾಡಿಕೊಂಡು ಅನಂತರ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಅನುಕೂಲಕ್ಕೆ ತಕ್ಕಂತೆ ನೀವು ಮೊದಲೇ ಮಾಡೋದಕ್ಕಾಗಲಿಲ್ಲ ಅಂದ್ರೂ ಕೂಡ
ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಆನಂತರ ನೀವು ಕಾಲಭೈರವನ ದರ್ಶನ ಮಾಡ್ಬೋದು. ದೇವಸ್ಥಾನದಿಂದ ತುಂಬಾ ಹತ್ತಿರದಲ್ಲಿದೆ, ಒಂದು 3-4 ಕಿಲೋಮೀಟರ್. ಆಟೋದಲ್ಲಿ ಹೋಗಿ ನೀವು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ನೀವು ಆಟೋದವ್ರಿಗೆ ಮೊದಲೇ ಹೇಳಿ ಬುಕ್ ಮಾಡ್ಕೊಂಬಿಡಿ, ಇಷ್ಟು ಪ್ಲೇಸ್ನ ತೋರಿಸ್ಕೊಂಬರ್ಬೇಕು ಅಂತ. ನಿಮಗೆ 300ರಿಂದ ಶುರುವಾಗಿ ಮ್ಯಾಕ್ಸಿಮಮ್ ಅಂದರೆ ಒಂದು ₹1000 ಎಲ್ಲ ಪ್ಲೇಸಸ್ನ ತೋರಿಸ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಮೇಯ್ನಾಗಿ ನೀವು ನೋಡಬೇಕಾಗಿರೋದು ಅಂತಂದರೆ ಕಾಲಭೈರವ್ ಮಂದಿರ, ದುರ್ಗಾ ಕುಂಡು, ಹಾಗೆ ಸಂಕಟ್ ಮೋಚನ್ ಹನುಮಾನ್ ಮಂದಿರ್, ಕವಡೆಬಾಯಿ ದೇವಸ್ಥಾನ, ತುಳಸಿ ಮಾನಸ್ ಮಂದಿರು ಮತ್ತು ಬಿರ್ಲಾ ಟೆಂಪಲ್ಲು. ಇದಿಷ್ಟು ಮೇಯ್ನಾಗಿ ನೀವು ನೋಡಬೇಕಾದಂತಹ ಜಾಗಗಳು. ಅದಲ್ಲದೆ ನೀವು ಸಣ್ಣ ಪುಟ್ಟ ಜಾಗಗಳನ್ನು ಕೂಡ ತೋರಿಸ್ತಾರೆ, ಅದನ್ನೆಲ್ಲ ನೀವು ನೋಡ್ಕೊಂಡು ಬರ್ಬೋದು. ಕಾಲಭೈರವನ ದೇವಸ್ಥಾನ ಅಂತೂ ಒಂದು ಬೇರೆದೇ ವೈಬ್ರೇಷನ್ ಅಂತ ಹೇಳ್ಬೋದು. ಯಾವುದಕ್ಕೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ಲಿ. ಓನ್ ವೆಹಿಕಲಲ್ಲಿ ಹೋಗಿ ನೀವು ಓಡಾಡೋದು ಸ್ವಲ್ಪ ಕಷ್ಟನೇ, ಹಾಗಾಗಿ ಆಟೋ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಇನ್ನು ಹೋಗಲೇಬೇಕಾದಂಥ ಒಂದು ಜಾಗ ಅಂತಂದರೆ ವಾರಣಾಸಿಯಿಂದ ಒಂದು 11 ಕಿಲೋಮೀಟರ್ ದೂರದಲ್ಲಿರುವಂಥ ಸಾರನಾಥ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬುದ್ಧಿಸಮ್ ಅವ್ರಿಗೆ ತುಂಬಾ ಪ್ರಮುಖವಾದಂತಹ ಸ್ಥಳ ಇದು. ದೊಡ್ಡದಾಗಿರುವಂತಹ ಬುದ್ಧನ ಒಂದು ಸ್ಟ್ಯಾಚ್ಯೂ ಕೂಡ ಇದೆ, ಹಾಗೆ ಸ್ತೂಪಗಳಿದೆ, ಸುಮಾರು ಸ್ತೂಪಗಳಿದೆ. ಹಾಗೆ ಅಶೋಕ ಸ್ತಂಭವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಪಾರ್ಕ್ ಥರ ಎಲ್ಲ. ಸಮಯ ಇದ್ದರೆ ಖಂಡಿತವಾಗ್ಲೂ ನೀವು ಒಂದ್ಸಲ ಹೋಗಿ ಬನ್ನಿ. ಇನ್ನು ವಾರಣಾಸಿಯಲ್ಲಿ ನೀವು ಟ್ರೈ ಮಾಡಲೇಬೇಕಾದಂಥ ಕೆಲವೊಂದು ತಿಂಡಿಗಳು, ಪಾನೀಯಗಳು ಇದೆ. ಅದೆಲ್ಲ ಯಾವ್ದ್ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರೋದು ಮಕ್ಕನ್ ಮಲಾಯೋ ಅಂತ. ಇದನ್ನು ಹಾಲಿನ ಕೆನೆಯಲ್ಲಿ ಮಾಡಿರೋ ಅಂಥದ್ದು ಸ್ವೀಟ್, ಒಂಥರ ಡೆಸರ್ಟ್ ಥರ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಲಿಲ್ಲ, ನನ್ನ ಹಸ್ಬೆಂಡ್ ಟ್ರೈ ಮಾಡಿದ್ರು. ಜೊತೆಗೆ ವಾರಣಾಸಿಲಿ ನೀವು ಟ್ರೈ ಮಾಡಲೇಬೇಕಾದಂಥದ್ದು ಅಂತ ಅಂದರೆ ಅದು ಲಸ್ಸಿ. ಈ ಸಮ್ಮರ್ ಸೀಸನಲ್ಲೆಲ್ಲ ಮ್ಯಾಂಗೋ ಲಸ್ಸಿ ಸಿಗುತ್ತೆ. ನಾರ್ಮಲ್ ದಿನಗಳಲ್ಲಿ ನಾರ್ಮಲ್ ಲಸ್ಸಿ ಸಿಗುತ್ತೆ, ಸ್ವೀಟ್ ಲಸ್ಸಿ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಟ್ರೈ ಮಾಡಿ. ಜೊತೆಗೆ ಇಲ್ಲಿ ಕಚೋರಿ ತುಂಬ ಫೇಮಸ್ಸು. ಕಚೋರಿ, ಸಮೋಸ, ಜಿಲೇಬಿ ಇದೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತಿಂತಾ ಇರ್ತಾರೆ. ಇದಲ್ಲದೆ ಕಾಶಿಗೆ ಹೋದಾಗ ಮಿಸ್ ಮಾಡದೆ ನೀವು ಟ್ರೈ ಮಾಡಬೇಕಾಗಿರೋದು ಬನಾರಸ್ ಫೇಮಸ್ ಪಾನು. ತುಂಬಾ ವೆರೈಟಿ ಪಾನ್ ಬೀಡಗಳು ಇಲ್ಲಿ ಸಿಗುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ಫ್ಲೇವರ್ ಎಷ್ಟೊತ್ತಾದರೂ ಆ ಬಾಯಿಂದ ಹೋಗ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಪಾನಲ್ಲಿ. ಬನಾರಸ್ ಪಾನ್ ಬಗ್ಗೆ ಹಾಡೇ ಇದೆ, ಹಾಗಾಗಿ ಖಂಡಿತವಾಗ್ಲೂ ನೀವು ಒಂದ್ಸಲ ಕಾಶಿಗೆ ಹೋದಾಗ ಈ ಪಾನನ್ನು ಟ್ರೈ ಮಾಡಲೇಬೇಕು. ಇನ್ನು ಕಾಶಿಯಲ್ಲಿ ನೀವು ಯಾವುದೇ ಗಲ್ಲಿಯಲ್ಲಿ ಹೋದ್ರೂ ಕೂಡ ಈ ಮಟ್ಕಾ ಚಾಯ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇದು ಕೂಡ ಅದ್ಭುತ ಅಂತ ಹೇಳ್ಬೋದು. ಮಣ್ಣಲ್ಲಿ ಮಾಡಿರೋಂಥ ಚಿಕ್ಕ ಚಿಕ್ಕ ಕಪ್ಗಳಲ್ಲಿ ನಿಮಗೆ ಟೀ ಕೊಡ್ತಾರೆ, ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ನಾವಂತೂ ಕಾಶಿಯಲ್ಲಿ ಇದ್ದಷ್ಟು ದಿನವೂ ಕೂಡ ಈ ಮಣ್ಣಿನ ಮಡಿಕೆಯಲ್ಲೇ ಟೀ ಕುಡಿತಾ ಇದ್ವಿ, ತುಂಬಾ ಚೆನ್ನಾಗಿರ್ತಾಯಿತ್ತು. ಇವತ್ತಿಗೂ ಕೂಡ ಮಿಸ್ ಮಾಡ್ಕೊತೀವಿ ಟೀ ಎಲ್ಲಾದರೂ ಕುಡಿತಾ ಇರುವಾಗ ಆ ಕಾಶಿ ಟೀನ. ಇನ್ನು ಶಾಪಿಂಗ್ ವಿಷಯಕ್ಕೆ ಬಂತು ಅಂತಂದರೆ ಎಲ್ಲ ಕಡೆ ಸಿಗೋವಂಥದ್ದೇ ಸಿಗುತ್ತೆ. ಅಲ್ಲಿ ಫೇಮಸ್ ಏನು ಅಂತಂದರೆ ಬನಾರಸ್ ಸೀರೆಗಳು. ಹಾಗೆ ಸೀರೆಗಳು ಮಾತ್ರನೇ ಅಲ್ಲದೆ ಬನಾರಸ್ ದುಪ್ಪಟ್ಟಗಳು, ಹಾಗೆ ಬನಾರಸ್ ಚೂಡಿದಾರ್ ಪೀಸಸ್ಸು ಎಲ್ಲವೂ ಕೂಡ ಸಿಗುತ್ತೆ. ನಿಮಗೆ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಪ್ಯೂರ್ ಬನಾರಸ್ ದುಪ್ಪಟ್ಟಗಳೆಲ್ಲ 500ರಿಂದ ಶುರುವಾದರೆ ಸೀರೆಗಳೆಲ್ಲ 2000ದಿಂದ ಶುರುವಾಗುತ್ತೆ. ನಿಮ್ಮ ಬಜೆಟ್ಗೆ ಅನುಸಾರವಾಗಿ ನಿಮಗೆ ಪರ್ಚೇಸ್ ಮಾಡಬೇಕು ಅನ್ನೋ ಹಾಗಿದ್ರೆ ಪರ್ಚೇಸ್ ಮಾಡ್ಬೋದು. ಎಲ್ಲ ಕಡೆನೂ ಕೂಡ ಇರುತ್ತೆ, ಇದೇ ಅಂಗಡಿ ಅಂತ ಏನೂ ಇಲ್ಲ. ಹಾಗೂ ಬೇಕಿದ್ರೆ ನಿಮ್ಗೆ ಅಡ್ರೆಸ್ ಬೇಕು ಅಂತಂದರೆ ಸಪ್ರೇಟ್ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಬನಾರಸ್ ಸೀರೆ ಶಾಪಿಂಗ್ದೇ ವಿಡಿಯೋ. ನೀವು ಚೆಕ್ ಮಾಡ್ಬೋದು, ಅದರಲ್ಲಿ ಅಡ್ರೆಸ್ಸು ಅವ್ರ ನಂಬರ್ ಎಲ್ಲ ಕೂಡ ಮೆನ್ಷನ್ ಮಾಡಿರ್ತೀನಿ ನಾನು. ನಾವು ಕಾಶಿಗೆ ಹೋಗಿ ಬಂದಾಗ ಸಪ್ರೇಟಾಗಿ ಸೀರೀಸ್ ವೈಸು ನಾನು ಕಾಶಿ ವಿಡಿಯೋಗಳನ್ನು ಹಾಕಿದ್ದೆ. ಅದರಲ್ಲಿ ಕಂಟಿನ್ಯೂಟಿ ಇರಲಿಲ್ಲ, ಹಾಗೆ ಎಲ್ಲ ಇನ್ಫಾರ್ಮೇಷನ್ನು ಒಂದೇ ಕಡೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ A to Z ಮಾಹಿತಿನ ನಾನು ಕೊಟ್ಟಿದ್ದೀನಿ. ಹಾಗೆ ನಾವು ಪರ್ಸ್ನಲ್ಲಾಗಿ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ. ನಾವು ಏರ್ಪೋರ್ಟಲ್ಲಿ ಇಳಿದಾಗಿಂದ ನಮ್ಮನ್ನ ವಾಪಸ್ ಏರ್ಪೋರ್ಟ್ಗೆ ಬಿಡೋವರೆಗೂ ಕೂಡ ನಾವು ಒಂದು ಕಾರನ್ನು ಬುಕ್ ಮಾಡಿಕೊಂಡು ಅವರೇ ಎಲ್ಲ ಕಡೆ ಹೋಗಿ ನಮಗೆ ತೋರಿಸ್ಕೊಂಡು ಬಂದರು. ಈವನ್ ನಮಗೆ ಅಯೋಧ್ಯೆ ಆಗಿರ್ಬೋದು, ಹಾಗೆ ಪ್ರಯಾಗ್ರಾಜ್ ಆಗಿರ್ಬೋದು, ಎಲ್ಲ ಕಡೆ ಓಡಾಡೋದಕ್ಕೂ ಅನುಕೂಲ ಆಯಿತು. ಹಾಗೆ ಕಾಶಿಗೆ ಹೋದಾಗ ಖಂಡಿತ ನೀವು ಅಯೋಧ್ಯೆ ಹಾಗೆ ಪ್ರಯಾಗ್ರಾಜ್ಗೂ ಕೂಡ ಹೋಗಿ ಬರೋದಕ್ಕೆ ಪ್ರಯತ್ನ ಪಡಿ. ತುಂಬಾ ಹತ್ತಿರದಲ್ಲಿದೆ. ಪ್ರಯಾಗ್ರಾಜು 100 ಕಿಲೋಮೀಟರ್ ದೂರದಲ್ಲಿದೆ, ಹಾಗೆ ಅಯೋಧ್ಯೆ 250 ಕಿಲೋಮೀಟರ್ ದೂರದಲ್ಲಿದೆ. ಪ್ರಯಾಗ್ರಾಜ್ ಆಗಿರ್ಬೋದು ಅಥವಾ ಅಯೋಧ್ಯೆದು ಎರಡೂದು ವಿಡಿಯೋ ಕೂಡ ಸಪ್ರೇಟಾಗಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು. ಹಾಗೆ ನಾವು ಕಾರ್ ಬುಕ್ ಮಾಡ್ಕೊಂಡಿದ್ವಲ್ಲ, ಆ ಡ್ರೈವರ್ ನಂಬರ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅಥವಾ ನೀವು ಕಮೆಂಟ್ ಮಾಡಿದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ನೀವು ಹೋದಾಗ ಅವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ನೀವು ಸರ್ವಿಸ್ ತೊಗೋಬೋದು. ತುಂಬಾ ಒಳ್ಳೆಯವರು.
ಪ್ರಯಾಗ್ರಾಜಲ್ಲಿ ಹೋದಾಗ ಏನೇನು ಮಾಡಬೇಕು, ಅಲ್ಲಿ ಎಷ್ಟೆಷ್ಟೆಲ್ಲ ಚಾರ್ಜ್ ಮಾಡ್ತಾರೆ ಬೋಟಿಂಗಿಗೆ, ಹಾಗೆ ಅಯೋಧ್ಯೆಯಲ್ಲಿ ಯಾವ್ಯಾವ ಪ್ಲೇಸಸ್ನ ನೋಡಬೇಕು ಎಲ್ಲದನ್ನು ಕೂಡ ಡೀಟೇಲ್ ಆಗಿ ಅಯೋಧ್ಯೆದೇ ವಿಡಿಯೋ ಇದೆ. ಹಾಗೆ ಸೀತಾಮಾತೆ ಭೂಮಿ ಒಳಗಡೆ ಹೋಗಿದ್ದಂತಹ ಜಾಗ, ಸೀತೆ ಸಮಾಧಿ ಇರುವಂತಹ ಜಾಗ ಆಗಿರ್ಬೋದು, ಪ್ರಯಾಗ್ರಾಜ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ಬೋದು, ಸಪ್ರೇಟ್ ವಿಡಿಯೋಗಳಿದೆ. ಖಂಡಿತವಾಗ್ಲೂ ಆ ವಿಡಿಯೋಗಳನ್ನು ಚೆಕ್ ಮಾಡಿ ನೀವು ಒಂದ್ಸಲ. ಇನ್ನು ನಿಮ್ಮ ಯಾತ್ರೆನೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋದಕ್ಕೂ ಕೂಡ ಟ್ರೈನನ್ನು ಅಥವಾ ಫ್ಲೈಟನ್ನು ನೀವು ಮುಂಚೆನೇ ಬುಕ್ ಮಾಡ್ಕೊಂಡಿದ್ದರೆ ಒಳ್ಳೆಯದು. ವಾಪಸ್ ನೀವು ಆರಾಮಾಗಿ ನಿಮ್ಮ ಮನೆಯನ್ನು ನೀವು ತಲುಪ್ಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಾಶಿ ಯಾತ್ರೆಯ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಹೇಗೆ ಹೋಗಬೇಕು, ಎಲ್ಲಿ ಉಳ್ಕೊಳ್ಬೇಕು, ದೇವರ ದರ್ಶನವನ್ನು ಯಾವ ರೀತಿ ಮಾಡಬೇಕು, ಅಕ್ಕಪಕ್ಕದಲ್ಲಿರುವಂತಹ ಪ್ಲೇಸಸ್ನ ಹೇಗೆ ನೋಡಬೇಕು, ಯಾವ್ಯಾವ ಪ್ಲೇಸಸ್ನ ನೋಡಬೇಕು, ಏನು ತಿನ್ನಬೇಕು, ಏನು ತಗೋಬೇಕು ಎಲ್ಲದನ್ನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಉಪಯೋಗ ಆಗ್ಬೋದು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಹರ ಹರ ಮಹಾದೇವ್.